ನಮಸ್ಕಾರ ಸ್ನೇಹಿತರೆ. ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳೆಲ್ಲ ಸಿಗ್ತವೆ. ಅದರಲ್ಲಿ ಅನೇಕ ರೀತಿಯ ಹಣ್ಣಂಪಲಿರ್ತವೆ. ಆ ಹಣ್ಣಂಪಲನ್ನು ನಾವು ಶೇಖರಣೆ ಮಾಡಿ ಸೇವನೆ ಮಾಡ್ತಾ ಬಂದರೆ ಏನಾಗುತ್ತಂದರೆ ಅದರಲ್ಲಿರುವಂಥ ಅನೇಕ ರೀತಿಯ ಅಂಶಗಳು ನಮಗೆ ಸಿಗ್ತವೆ. ಇದನ್ನು ಮಲ್ಬರಿ ಅಂತಾರೆ, ರೇಷ್ಮೆ ಅಂತಾರೆ. ಮತ್ತು ಈ ರೇಷ್ಮೆಯಲ್ಲಿ ಈ ಸೊಪ್ಪನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ರೇಷ್ಮೆ ಹುಳು ತಂದು ಅದಕ್ಕೆ ಜ್ವರಗಳು 1 2 3 4 ಜ್ವರ ಬರ್ತದೆ. ಆ ಜ್ವರಗಳಾದಮೇಲೆ ಅದಕ್ಕೆ ಇದು ಫೀಡ್ ಮಾಡ್ಕೊತ ಬಂದರೆ 4 ಜ್ವರ ಆದಮೇಲೆ ಅದು ಹಣ್ಣಾಗುತ್ತೆ. ಆಗ ಚಂದ್ರಿಕೆ ಹಾಕಿದಾಗ ಅದು ಕಕೋನ್ ಅಂದಾಗ ರೇಷ್ಮೆ ಗೂಡನ್ನು ಏನಿಯುತ್ತದೆ. ಆ ರೇಷ್ಮೆ ಗೂಡು ಯಾವಾಗ ಏನಿತ್ತು ಆಗ ಮಾರ್ಕೆಟ್ಗಳು ಒಳ್ಳೆಯ ರೇಟು ಸಿಗ್ತಾರೆ ರೈತರಿಗೆ. 2 ತಿಂಗಳಿಗೊಮ್ಮೆ ಆ ಥರ ಮಾಡ್ಕೋಬೋದು. ಆದರೆ ಈ ಒಂದು ಸಸ್ಯದಲ್ಲಿ ಈ ಥರ ಫ್ರೂಟ್ ಸಿಗ್ತವೆ, ಹಣ್ಣುಗಳು ಸಿಗ್ತವೆ, ರೇಷ್ಮೆ ಹಣ್ಣುಗಳು. ಇದು ಅಷ್ಟೇ ಶೇಖರಣೆ ಮಾಡಿಕೊಂಡು ನಾವು ಅನೇಕ ಜಲ್ಲಿ ಜಾಮ ಥರ ಸಂಘ ಸಂಸ್ಥೆಗಳು ಇವರ ಮಾರ್ಕೆಟಲ್ಲಿ ಅದನ್ನು ಲಭ್ಯವಿದೆ. ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ. ವಿಟಮಿನ್ ಸಿ ಇದೆ, ಪ್ರೋಟೀನ್ ಇದೆ, ನೋವುಗಳಿಗೂ ಥೈರಾಯ್ಡ್ಗೂ ಪ್ರತಿಯೊಂದಕ್ಕೂ ಇದು ಔಷಧಿ ಆಗುತ್ತೆ, ಔಷಧ ಆಗುತ್ತೆ. ಇದು ಯಾವುದು ರೇಷ್ಮೆ ಹಣ್ಣುಗಳು. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಮನೆ ಹಿಂದೆ ಮುಂದೆ ಸ್ವಲ್ಪ ಜಾಗ ಇದ್ದಾಗ ಹಾಕ್ಕೊಂಡ್ರೆ ಈ ಒಂದು ಸೊಪ್ಪನ್ನು 2 ಸೊಪ್ಪು ಶೇಖರಿಸಿ ಅದನ್ನು ಚೆನ್ನಾಗಿ ತೊಳೆದು ಗ್ರೀನ್ ಟೀ ಮಾಡುವಾಗ ಇದನ್ನು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಪ್ರೋಟೀನ್ ಸಹ ನಮಗೆ ಲಭ್ಯವಿರ್ತದೆ. ಇಂತಹ ಒಂದು ಪ್ರಕೃತಿ ಸಿಕ್ಕುವಂತಹ ನಮಗೆ ಹಣ್ಣುಗಳು, ಸೊಪ್ಪು ಇವೆಲ್ಲ ನಾವು ಉಪಯೋಗಿಸ್ಕೊತ ಬಂದರೆ ಏನಾಗುತ್ತೆ ಅಂದರೆ ನಮಗೆ ನ್ಯಾಚುರಲ್ಲಾಗಿ ಅಂದರೆ ಪ್ರಕೃತಿಯಲ್ಲಿರುವಂತಹ ವಸ್ತುಗಳು ನಮಗೆ ಲಭ್ಯವಿರ್ತದೆ, ಸಿಗುತ್ತದೆ. ಅದು ಇದನ್ನು ಸೇವನೆ ಮಾಡೋದು ನಮಗೆ ಅನೇಕ ರೀತಿಯ ಕಾಯಿಲೆಗಳು ಇವೆಲ್ಲ ನಾವು ತೊಲಗಿಸಬೋದು ಸ್ನೇಹಿತರೆ. ಇಂತಹ ಸೋರ್ಸನ್ನು ನಾವು ಬಿಟ್ಟು ನಾವು ಟ್ಯಾಬ್ಲೆಟು ಇಂಜೆಕ್ಷನ್ ಹಾಕ್ಕೊಂಡು ನಮ್ಮ ದೇಹವನ್ನು ಕಟ್ಸ್ಕೊತಾ ಇದ್ದೀವಿ ಸ್ನೇಹಿತರೆ. ಇದು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಹಣ್ಣಂಪಲು. ಇದನ್ನು ಯಾರು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲೆಲ್ಲರೂ ಸೇವನೆ ಮಾಡಿ. ನಮಸ್ಕಾರ.